ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಾರದ TRP ಲಿಸ್ಟ್ ಹೊರಬಿದ್ದಿರುವಂಥದ್ದು ಯಾವ ಧಾರಾವಾಹಿಗೆ ಎಷ್ಟನೇ ಸ್ಥಾನ ಸಿಕ್ಕಿದೆ, ಈ ವಾರ ವೀಕ್ಷಕರ ಒಂದು ಮನಗೆದ್ದಂತಹ ಧಾರಾವಾಹಿ ಯಾವುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಜಿ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಯಾವ್ಯಾವ ಧಾರಾವಾಹಿ ಯಾವ್ಯಾವ ರಿಯಾಲಿಟಿ ಶೋಗೆ ಎಷ್ಟು TRP ಸಿಕ್ಕಿದೆ, ಯಾವುದೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದನ್ನ ನೋಡ್ಕೊಂಡು ಹೋಗೋಣ. ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗ್ತಾನೆ ಇರುತ್ತೆ ನೋಡಿ. ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯೋದಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾನೇ ಇರ್ತಾರೆ. ಇದರಲ್ಲಿ ಕೆಲವು ವರ್ಕೌಟ್ ಆದ್ರೆ ಇನ್ನೂ ಕೆಲವು ಧಾರಾವಾಹಿಗೆ ಕೆಟ್ಟ ಕಮೆಂಟ್ಗಳು ಬರುತ್ತೆ, ಫ್ಲಾಪ್ ಆಗುತ್ತೆ. ಯಾವ ಧಾರಾವಾಹಿ ಹಿಟ್ ಆಯ್ತೋ ಫ್ಲಾಪ್ ಆಯ್ತೋ ಅನ್ನೋದು ಪ್ರತಿ ವಾರದ TRP ಮೂಲಕ ಗೊತ್ತಾಗುತ್ತೆ. ಒಂದೇ ಚಾನೆಲ್ ನಲ್ಲಿ ಪ್ರಸಾರ ಆಗುವಂತ ಧಾರಾವಾಹಿಗಳಾದ್ರೂ ಕೂಡ ಅವುಗಳ ಮಧ್ಯೆ ಕೂಡ TRP ಸ್ಪರ್ಧೆ ಇದ್ದೇ ಇರುತ್ತೆ. ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಕೊಟ್ರೆ ವೀಕ್ಷಕರು ಖಂಡಿತ ಕೈ ಬಿಡೋದಿಲ್ಲ. ಹಾಗಾದ್ರೆ ಈ ವಾರದ ಒಂದು TRP ಲಿಸ್ಟ್ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದೀಗ 36ನೇ ವಾರದ TRP ರೇಟಿಂಗ್ಸ್ ಹೊರಬಿದ್ದಿರುವಂತದ್ದು. ಆದ್ರೆ ಈ ಬಾರಿ ವೀಕ್ಷಕರ ಊಹೆ ತಪ್ಪಾಗಿದೆ. ಕಳೆದ ಕೆಲವು ವಾರಗಳಿಂದ ಭರ್ಜರಿ ಟ್ವಿಸ್ಟ್ ಅಂಡ್ ಟರ್ನ್ ಮೂಲಕ ಸಾಕ್ತಿದ್ದಂತಹ ಜಿ ಕನ್ನಡದ ಅಮೃತಧಾರೆ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿ ಇರಬಹುದು ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಲಾಗಿತ್ತು. ಆದ್ರೆ ಇದು ಸುಳ್ಳಾಗಿದೆ ಸ್ನೇಹಿತರೆ. ಈ ಧಾರಾವಾಹಿ 8.1 TRP ಯೊಂದಿಗೆ 4ನೇ ಸ್ಥಾನದಲ್ಲಿ ಇದೆ. ಅಂದ್ರೆ ಸಾಕಷ್ಟು ಟ್ವಿಸ್ಟ್ಗಳು ಕೆಲವರಿಗೆ ಇಷ್ಟ ಆದ್ರೆ ಇನ್ನೂ ಕೆಲವರಿಗೆ ಬೇಸರ ತಂದಿದೆ ಸ್ನೇಹಿತರೆ. ಸೊ ಹಾಗಾಗಿ ಈ ವಾರ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಅಂತ ಬಂದಾಗ ಅಮೃತಧಾರೆ ಧಾರಾವಾಹಿ ವರ್ಕೌಟ್ ಆಗಿಲ್ಲ. ಕಲರ್ಸ್ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ನಂದಗೋಕುಲ ಧಾರಾವಾಹಿ ಟಾಪ್ನಲ್ಲಿದೆ ಸ್ನೇಹಿತರೆ. ಈ ಧಾರಾವಾಹಿಗೆ 5.6 TRP ಸಿಕ್ಕಿರುವಂಥದ್ದು. ಭಾಗ್ಯಲಕ್ಷ್ಮಿ ಧಾರಾವಾಹಿ ಹಾಗೆ ಮುದ್ದು ಸೊಸೆ ಧಾರಾವಾಹಿ ಅರ್ಬನ್ ಹಾಗೆ ರೂರಲ್ ಮಾರ್ಕೆಟ್ನಲ್ಲಿ 4.9 TRPಯನ್ನು ಪಡೆದು ಕಲರ್ಸ್ನ 2ನೇ ಧಾರಾವಾಹಿ ಆಗಿದೆ. ಮೊದಲನೇ ಧಾರಾವಾಹಿ ಬಂದು ನಂದಗೋಕುಲ, 2ನೇ ಧಾರಾವಾಹಿ ಭಾಗ್ಯಲಕ್ಷ್ಮಿ ಇದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಆರಂಭವಾದಂಥ ಅಕುಲ್ ಬಾಲಾಜಿ ನಡೆಸ್ಕೊಡುವಂಥ ಹಳ್ಳಿ ಪವರ್ ಶೋ ಲಾಂಚಿಂಗ್ ಇವೆಂಟ್ಗೆ 1.5 TRP ಸಿಕ್ಕಿದೆ. ಸೊ ಮೊದಲ ವೀಕ್ನಲ್ಲಿ 1.7 TRP ಸಿಕ್ಕಿದೆ ಸ್ನೇಹಿತರೆ. ಸೊ ಹಾಗಾಗಿ ರಿಯಾಲಿಟಿ ಶೋ ಅಂತ ಬಂದಾಗ ಕಲರ್ಸ್ ಕನ್ನಡಗೆ ಪರವಾಗಿಲ್ಲ, ಒಳ್ಳೆ TRP ಸಿಕ್ಕಿರುವಂಥದ್ದು. ಜಿ ಕನ್ನಡದ ಹಳ್ಳಿ ಪವರ್ಗೆ ಹೊಸ ಚಾನಲ್ ಆದರೂ ಕೂಡ ಜನರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ TRP ಹೆಚ್ಚಾಗಬಹುದು ಸ್ನೇಹಿತರೆ. ಇನ್ನು ಯಾವ್ಯಾವ ಧಾರಾವಾಹಿ ಯಾವ್ಯಾವ ಇದರಲ್ಲಿದೆ ಅಂತ ಹೇಳ್ತಾ ಹೋಗ್ತೀವಿ, ಸ್ಥಾನದಲ್ಲಿದೆ ಅಂತ ಹೇಳ್ಕೊಂಡು. ಸೊ ಲಕ್ಷ್ಮೀ ನಿವಾಸ ಸೀರಿಯಲ್ 8.4 TRP ಯೊಂದಿಗೆ 3ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. 1, 2ನೇ ಸ್ಥಾನ ಯಾವುದು ಅನ್ನೋದನ್ನ ಹೇಳ್ತೀವಿ. ಶಾಕಿಂಗ್ ಅಂತಂದ್ರೆ ಹಿಂದೆಲ್ಲ 8+ ಅಥವಾ 9+ TRPಯನ್ನ ಪಡ್ಕೊಳ್ತಿದ್ದಂತಹ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಈ ವಾರ ಕೇವಲ 4.4 TRPಯನ್ನ ಪಡ್ಕೊಂಡಿದೆ. ಇದೊಂದು ರೀತಿಯಾಗಿ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಇಷ್ಟು ಕಡಿಮೆ TRPಯನ್ನ ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ, ಹಿಂದೆ ಪ್ರೈಮ್ ಟೈಮಲ್ಲಿ ಈ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಆದ್ರೆ ಈಗ ಟೈಮಿಂಗ್ಸ್ ಚೇಂಜ್ ಮಾಡಲಾಗಿದೆ. 6 ಗಂಟೆಯ ಸ್ಲಾಟ್ನಲ್ಲಿ ಟೆಲಿಕಾಸ್ಟ್ ಆಗ್ತಿರುವಂತಹ ಕಾರಣ TRP ಒಂದು ರೀತಿಯಾಗಿ ಡೌನ್ ಆಗಿದೆ ಸ್ನೇಹಿತರೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಇಷ್ಟು ಕಡಿಮೆ TRP ಈ ಧಾರಾವಾಹಿಗೆ ಸಿಗುತ್ತೆ ಅನ್ನುವಂಥದ್ದು. ಇನ್ನು 4ನೇ ಸ್ಥಾನ ಅಂತ ಬಂದಾಗ ಅಮೃತಧಾರೆ ಧಾರಾವಾಹಿ ಇದೆ, 8.1 TRP. 5ನೇ ಸ್ಥಾನದಲ್ಲಿ ನಾನಿನ್ನ ಬಿಡಲಾರೆ 6.9 TRPಯನ್ನ ಪಡ್ಕೊಂಡಿದೆ. ಇನ್ನು 6ನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಸೀರಿಯಲ್ ಇದೆ, 6.4 TRPಯನ್ನ ಪಡ್ಕೊಂಡಿದೆ. 7ನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು 6.1 TRP. 8ನೇ ಸ್ಥಾನದಲ್ಲಿ ನಂದಗೋಕುಲ ಇದೆ, 5.6 TRPಯನ್ನ ಪಡ್ಕೊಂಡಿದೆ. 9ನೇ ಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಇದೆ, 5.2 TRP ಪಡ್ಕೊಂಡಿದೆ ಸ್ನೇಹಿತರೆ. ಇತ್ತೀಚೆಗೆ ಶುರುವಾದಂಥ ಧಾರಾವಾಹಿ ಆದರೂ ಕೂಡ ಒಳ್ಳೆ TRPಯನ್ನ ಕಾಪಾಡ್ಕೊಂಡು ಬಂದಿದೆ. ಇನ್ನು 10ನೇ ಸ್ಥಾನವನ್ನ ಮುದ್ದು ಸೊಸೆ ಭಾಗ್ಯಲಕ್ಷ್ಮಿ ಹಾಗೆ ನಿನ್ನ ಜೊತೆ ನನ್ನ ಕತೆ ಹಂಚ್ಕೊಂಡಿದ್ದು 4.9 TRPಯನ್ನ ಪಡ್ಕೊಂಡಿದೆ ಸ್ನೇಹಿತರೆ. ಅಂದ್ರೆ 10ನೇ ಸ್ಥಾನದಲ್ಲಿ ನಿಮಗೆ
ನಿಮಗೆ 3 ಧಾರಾವಾಹಿ ಇದೆ. ಮುದ್ದು ಸೊಸೆ, ಭಾಗ್ಯಲಕ್ಷ್ಮಿ, ನಿನ್ನ ಜೊತೆ ನನ್ನ ಕತೆ. ಇನ್ನು ಉಧೋ ಉಧೋ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೆ ಶ್ರೀದೇವಿ ಮಹಾತ್ಮೆ ಮಹಾಸಂಗಮ 5.4 TRP ಅನ್ನ ಪಡ್ಕೊಂಡಿದೆ. ಹಳ್ಳಿ ಪವರ್ ಲಾಂಚ್ 1.5 TRP ಹಾಗೆ ಪ್ರತಿದಿನದ ಸಂಚಿಕೆಗೆ 1.7 TRP ಅನ್ನ ಪಡ್ಕೊಂಡಿದೆ. ಇನ್ನು ಸ್ನೇಹಿತರೆ, 1ನೇ ಸ್ಥಾನ 2ನೇ ಸ್ಥಾನ ಯಾವ ಧಾರಾವಾಹಿಗೆ ಸಿಕ್ಕಿರಬಹುದು? ಯಾಕಂತಂದ್ರೆ 3ನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಇದೆ. ಇನ್ನು 1ನೇ ಸ್ಥಾನ ಅಮೃತಧಾರೆ ಬರಬಹುದು ಅನ್ನುವಂಥದ್ದನ್ನ ಸಾಕಷ್ಟು ಜನ ಅನ್ಕೊಂಡಿದ್ರು. ಆದ್ರೆ ಅಮೃತಧಾರೆ ಸೀರಿಯಲ್ 4ನೇ ಸ್ಥಾನಕ್ಕೆ ಸಿಕ್ಕಿದೆ. ಸೊ ಮೊದಲ ಸೀರಿಯಲ್ ಅಥವಾ ಮೊದಲ ಸ್ಥಾನ ಸಿಕ್ಕಿರುವಂಥದ್ದು ಯಾರಿಗೂ ಡೌಟೇ ಇಲ್ಲ, ಅದು ಕರ್ಣ ಧಾರಾವಾಹಿ ಸ್ನೇಹಿತರೆ. 9.5 TRP ಅನ್ನ ಪಡ್ಕೊಂಡಿದೆ. ಸೊ ಆದರೂ ಕೂಡ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಮೊದಲ ಸ್ಥಾನದಲ್ಲಿದ್ದಂಥ ಧಾರಾವಾಹಿ ಅಂತೆಲ್ಲ 10, 11, 12 TRP ಅನ್ನ ಪಡ್ಕೊಳ್ತಾ ಇತ್ತು. ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಆದರೆ ಮೊದಲನೇ ಸ್ಥಾನಕ್ಕೆ ಒಳ್ಳೆ ಒಂದು TRP ಸಿಕ್ಕಿದೆ. ಸೊ 9.5 ಕರ್ಣ ಧಾರಾವಾಹಿಗೆ. ಇನ್ನು 2ನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿ ಇದೆ, ಸ್ವಲ್ಪ ಕಡಿಮೆ 9.2 TRP ಸಿಕ್ಕಿದೆ. ಈ ಮೂಲಕ ಕರ್ಣ ಹಾಗೂ ಅಣ್ಣಯ್ಯ ಜಿ ಕನ್ನಡದ ಧಾರಾವಾಹಿಯೇ ಮೊದಲ ಸ್ಥಾನದಲ್ಲಿ ಇರುವಂತದ್ದು ಸ್ನೇಹಿತರೆ. ಸೊ ಇವಿಷ್ಟು ಟಾಪ್ 10 ಸ್ಥಾನದಲ್ಲಿರುವಂತ ಈ ವಾರದ ಒಂದು ಧಾರಾವಾಹಿಗಳು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.